ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಏನೋ ಒಂದು ಕೋರ್ಸ್ ಮುಗಿದ ಮೇಲೆ ಜಾಬ್ಗಳನ್ನು ಹುಡುಕ್ತಿರ್ತೀರ. ಸ್ಪೆಷಲಿ ನಮ್ಮ ಗೌರ್ಮೆಂಟ್ ಅಂಡರಲ್ಲಿ ಬರುವಂಥ NHM ಜಾಬ್ಗಳನ್ನು. ಯಾಕಂದರೆ ಗೌರ್ಮೆಂಟ್ ಇವಾಗ ಪರ್ಮನೆಂಟ್ ಜಾಬ್ಗಳನ್ನು ತಗೊಳ್ಳೋದು ಕಡಿಮೆ ಮಾಡಿದೆ. ಆದರೆ NHMಲ್ಲಿ ಜಾಬ್ಗಳನ್ನು ಪ್ರತಿ ವರ್ಷವೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಭರ್ತಿಗಳನ್ನು ಮಾಡ್ಕೊಳ್ಳಿಕ್ಕೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಬಟ್ ಇಲ್ಲಿ ಬಂದಿರುವಂಥ ಪ್ರಶ್ನೆ ಏನಂತಂದರೆ, ಈ ಒಂದು NHM ಜಾಬ್ ಪ್ರತಿ ವರ್ಷ ತೊಗೊತಾರೆ. ನಾವು ಗೌರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡ್ತೀವಿ. ಆ ಒಂದು NHM ಜಾಬ್ ಪರ್ಮನೆಂಟ್ ಜಾಬಾ ಅಥವಾ ಟೆಂಪರರಿ ಜಾಬಾ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ಅಂತ ನೀವು ಕ್ವಶನ್ಗಳನ್ನು ಕೇಳಿದರೆ, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೇನೆ. ನೋಡಿ ಅಭ್ಯರ್ಥಿಗಳು, ಈಗಾಗಲೇ ನೀವು ಈ ಒಂದು NHM ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ, NHMಲ್ಲಿ ಮಾಡಬೇಕಂತಿದ್ದೀರಾ. ನಾನು ಕೂಡ ಸುಮಾರು ವಿಡಿಯೋಗಳನ್ನು ನಿಮಗೆ NHMಲ್ಲಿ ಜಾಬ್ ಇದ್ದಾವೆ ಅಂತ ಮಾಹಿತಿನೂ ಕೂಡ ಕೊಟ್ಟಿದ್ದೇನೆ. ಬಟ್ ಈ ಒಂದು NHM ಏನಿದೆ, ಇದೊಂದು ಸ್ಕೀಮ್ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ನ್ಯಾಷನಲ್ ಹೆಲ್ತ್ ಮಿಷನ್ ಅನ್ನೋ ಒಂದು ಸ್ಕೀಮ್ ಅಂಡರಲ್ಲಿ ಇದೇನು ಮಾಡ್ತಾರಪ್ಪ ಅಂದರೆ ಬಜೆಟನ್ನು ರಿಲೀಸ್ ಮಾಡಿ ಇಲ್ಲಿ ಎಲ್ಲೆಲ್ಲಿ ವೇಕೆನ್ಸಿಗಳು ಖಾಲಿ ಇರ್ತವೆ, ಓಕೆ, ಅವುಗಳನ್ನು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಇವರೇನು ಮಾಡ್ತಾರಪ್ಪ ಅಂತಂದರೆ ಭರ್ತಿಗಳನ್ನು ಮಾಡ್ಕೊತಾರೆ. ಸೊ ನೋಡಿ, ಈ ಒಂದು NHM ಇದೆಯಲ್ಲ, ಇದು ಪರ್ಮನೆಂಟ್ ಜಾಬ್ ಅಲ್ಲ ರೀ. ಇದು ಒಂದು ಏನಪ್ಪ ಅಂದರೆ ಕಾಂಟ್ರಾಕ್ಟ್ ಜಾಬ್. ಇದು ಅಂದರೆ ನೀವು ಗೌರ್ಮೆಂಟ್ ಅಂಡರಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಹುದ್ದೆಗಳ ಕೆಲಸವನ್ನು ಮಾಡ್ತಾಯಿದ್ದೀರಿ. ಗೌರ್ಮೆಂಟಲ್ಲೇ ನೀವು ಏನು ಮಾಡ್ತಾಯಿದ್ದೀರಿ ಅಂತಂದರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಮಾಡ್ತಾಯಿದ್ದೀರಿ ಹೊರತು ಇದು ಒಂದು ಪರ್ಮನೆಂಟ್ ಜಾಬ್ ಅಲ್ಲ. ಯಾಕಂತಂದರೆ ಇದಕ್ಕೆ ಪ್ರತಿ ವರ್ಷವೂ ಕೂಡ ಏನು ಮಾಡ್ತಾರೆ ಅಂದರೆ ರಿನ್ಯೂವಲ್ ಮಾಡ್ತಾ ಹೋಗ್ತಾರೆ. 11 ತಿಂಗಳ ತನಕ ಬಾಂಡ್ ಪೇಪರ್ ನೀವು ಕೊಡ್ತೀರಾ. ಏನು ಮಾಡ್ತಾರೆ ಅಂದರೆ ಎವ್ರಿ ಇಯರ್ ನಿಮಗೆ ರಿನ್ಯೂವಲ್ ಆಪ್ಷನ್ ಇರುತ್ತೆ. ಓನ್ಲಿ 1 ವರ್ಷ ಆ 1 ವರ್ಷದ ಮಟ್ಟಿಗೆ ಮಾತ್ರ ಅಂತ ನೀವು ಬಾಂಡ್ ಪೇಪರಲ್ಲಿ ಬರೆದು ಕೊಡ್ತೀರಾ. ಹೀಗಾಗಿ ಇದು ಪರ್ಮನೆಂಟ್ ಜಾಬ್ ಅಲ್ಲ. ಇದೊಂದು ಏನಂತಂದರೆ ಗೋರ್ಮೆಂಟ್ ಸಂಸ್ಥೆಗಳಿಗೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಅಷ್ಟೇ. ಆಮೇಲೆ ಇನ್ನೊಂದು ಕ್ವಶನ್ ಏನಂತಂದರೆ, ನಮಗೆ ಪರ್ಮನೆಂಟ್ ಮಾಡ್ಕೊತಾರಂತೆ, ಹೌದಾ? ನೋಡಿ, ನಾವು ಕೂಡ 10 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ಇನ್ನೂವರೆಗೆ ಕೂಡ ಸರ್ಕಾರಗಳು ಹೇಳ್ತಾ ಇದ್ದಾವೆ ಏನಂತಂದರೆ ನಾವು ಮಾಡ್ಕೊತೀವಿ ಅಂತ. ಎಲ್ಲ ಸರ್ಕಾರಗಳು ಹೇಳೋದೇನೆಂದರೆ, ನಾವು ಸ್ಟ್ರೈಕ್ ಮಾಡಿದಾಗ ನಮಗೆ ಏನಾದರೂ ಒಂದು ಆಶ್ವಾಸನೆ ಮಾಡಿ ಕಳಿಸಿಬಿಡ್ತಾರೆ, ನಾವು ಮಾಡ್ಕೊತೀವಿ ಅಂತ. ಬಟ್ ಇನ್ನೂವರೆಗೆ ಕೂಡ ಗೌರ್ಮೆಂಟ್ NHM ಅಂಡರಲ್ಲಿರುವಂಥವ್ರುಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿದೆ ಹೊರತು ಪರ್ಮನೆಂಟ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಥರಂತಹ ಇಂಟ್ರೆಸ್ಟನ್ನು ತೋರಿಸ್ತಾ ಇಲ್ಲ. ಹಿಂಗಿರಬೇಕಾದ್ರೆ ಇದರಲ್ಲಿ ಪರ್ಮನೆಂಟ್ ಮಾಡ್ಕೊತಾರೆ ಅನ್ನೋದು ಅದು ನಿಮ್ಮ ಹಣೆ ಬರಹ ಬಿಟ್ಟರೆ ನಾನು ಕೂಡ ಏನು ಹೇಳೋಕ್ಕಾಗೋದಿಲ್ಲ. ಹೀಗಾಗಿ ಇದು ಒಂದು ಕಂಪ್ಲೀಟ್ ಆದಂಥ NHM ಅಂದರೆ ಒಂದು ಗುತ್ತಿಗೆ, ಓಕೆ, ಗುತ್ತಿಗೆ ಆಧಾರದ ಕಾಂಟ್ರಾಕ್ಟಲ್ ಇರುವಂಥ ಒಂದು ಜಾಬ್ ಮಾತ್ರ. ಇದು ಪರ್ಮನೆಂಟು ಅಲ್ಲ, ಟೆಂಪರರಿ ಅಂತ ಅನ್ಕೋಬೋದು. ಬೇಕಾದರೆ ಟೆಂಪರರಿ ಅಂತ ಅನ್ಕೋಬೋದು, ಆದರೆ ಪರ್ಮನೆಂಟ್ ಜಾಬ್ ಅಂತೂ ಅಲ್ವೇ ಅಲ್ಲ. ಆಮೇಲೆ ಇದರಲ್ಲಿ ಪರ್ಮನೆಂಟ್ ಜಾಬ್ ಥರ ಇಲ್ಲಿ ಸ್ಯಾಲ್ರಿಗಳನ್ನು ಕೂಡ ಕೊಡೋಂಗಿಲ್ಲ, ಹೌದಾ? ಅವ್ರಿಗೆ ಪರ್ಮನೆಂಟ್ ಆದವ್ರಿಗೆ ತುಂಬ ಸ್ಯಾಲ್ರಿ ಇರುತ್ತೆ. ಇಲ್ಲಿ NHM ಅಂಡರಲ್ಲಿ ಮಾಡೋರಿಗೆ ಸ್ಯಾಲ್ರಿ ಕೂಡ ಕಡಿಮೆ. ಆಮೇಲೆ ಈಗ ಸೇವಾ ಭದ್ರತೆಗಳನ್ನು ಕೂಡ ನಾವು ಏನಪ್ಪ ಅಂದರೆ, ಸೇವಾ ಭದ್ರತೆ ಅಂದರೆ ಉದಾಹರಣೆಗೆ ಈಗ ನಮಗೆ ರಿಟೈರ್ಮೆಂಟ್ ಆಗೋ ತನಕನೂ ಕೂಡ ಇಲ್ಲಿ ಏನು ಮಾಡ್ಬೋದು ಅಂತಂದರೆ, ನೀವು ಒಳ್ಳೆ ಕೆಲಸ ಮಾಡ್ತಾ ಹೋದರೆ, ಓಕೆ, ಸೊ ನೀವು ಸರ್ವಿಸ್ಗಳನ್ನು ಒಳ್ಳೆ ಕೆಲಸ ಮಾಡ್ತಾ ಹೋದರೆ ನಿಮ್ಮ ಸರ್ವಿಸ್ ಪ್ರಿಫರೆನ್ಸ್ ಮೇಲೆ ವರ್ಷ ರಿನ್ಯೂವಲ್ ಆಗ್ತಾ ಹೋಗುತ್ತದೆ. ನೀವು ಲಾಂಗ್ ಟರ್ಮ್ ತನಕ ಇಲ್ಲಿ ಕೆಲಸವನ್ನು ಮಾಡ್ಬೋದು.